ಶಿಕ್ಷಕರೇ, ವಿದ್ಯಾಗಮ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲೇ ನೀವು ಭಾಳ ದಿನಗಳಿಂದ ಮಾಡ್ತಾಯಿದ್ದೀರಿ. ಈಗ ಇವತ್ತು ಸೆಪ್ಟೆಂಬರ್ 9ನೇ ತಾರೀಕು ನಮಗೆ ಮಾರ್ಗದರ್ಶಿ ಪುಸ್ತಕ ಬಂದಿದೆ. ಅದರ ಪ್ರಕಾರ ನಾವು 7ನೇ ಕ್ಲಾಸಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಕಲಿಸ್ಬೇಕು ಅನ್ನೋದು ಈ ಒಂದು ಪರ್ಯಾಯ ಶೈಕ್ಷಣಿಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗೋಣ. ಒಂದನೇದು ಕನ್ನಡ. ತಿಂಗಳು ಸೆಪ್ಟೆಂಬರ್ ವಾರ 1ರಲ್ಲಿ ನಾವು ಏನನ್ನು ಕಲಿಸ್ಬೇಕು? ಪುಟ್ಟಜ್ಜಿ ಕತೆ ಹೇಳು. ಇದರಲ್ಲಿ ಆಲಿಸುವಿಕೆ, ನಿರರ್ಗಳವಾಗಿ ಮಾತನಾಡುವುದು, ತಪ್ಪಿಲ್ಲದಂತೆ ಓದುವುದು, ಸಾರಾಂಶ ಬರೆಯುವುದು, ಇವು ಸಾಮರ್ಥ್ಯಗಳು. ನಾವು 1ನೇ ವಾರದಲ್ಲಿ ಕಲಿಸುವ. ಅಲ್ಲಿ 1ನೇ ವಾರ ಮುಗಿದೋಗಿದೆ. ಇದನ್ನು ನಾವು ಕಲಿಸ್ಬೇಕಾಗಿತ್ತು. ಈಗ 2ನೇ ವಾರ ನಡೀತಾ ಇದೆ. ವಿಷಯ ಕನ್ನಡ ಭಾಷೆ. ಸಲಹಾತ್ಮಕ ಚಟುವಟಿಕೆ. ಶಿಕ್ಷಕರು ಸಣ್ಣದಾದ ಕಥೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಮಕ್ಕಳಿಗೆ ಕೇಳಿಸುವುದು. ಮಕ್ಕಳು ತಮ್ಮದೇ ಆದ ಭಾಷೆ ಶೈಲಿಯಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸುವುದು. ಶಿಕ್ಷಕರು ಕೆಲವು ಪತ್ರಿಕೆಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಬಂದಿರುವ ಸಣ್ಣ ಕಥೆಗಳನ್ನು ಸಂಗ್ರಹಿಸಿ ಮಕ್ಕಳಿಗೆ ನೀಡಿ ಅವುಗಳನ್ನು ಓದಿಸುವುದು. ಈಗ ತಾವು ಕೇಳಿದ ಅಥವಾ ಓದಿದ ಪ್ರಮುಖ ಅಂಶಗಳನ್ನು ಸರಳವಾದ ಟಿಪ್ಪಣಿ ರೂಪದಲ್ಲಿ ಮೌಲ್ಯಗಳನ್ನು ಬರೆಯುವಂತೆ ತಿಳಿಸುವುದು. ಮನೆಯಲ್ಲಿ ಸಿಗುವ ಇದೇನಿದು ಮೌಲ್ಯಮಾಪನ ಚಟುವಟಿಕೆ. ಮನೆಯಲ್ಲಿ ಸಿಗುವ ಅಥವಾ ಹಿಂದಿನ ತರಗತಿಯಲ್ಲಿನ ಅಥವಾ ತಾವು ಕೇಳಿದ ಸಣ್ಣ ಸಣ್ಣ ಕಥೆಗಳನ್ನು ಸಂಗ್ರಹಿಸಿ ಅವುಗಳಲ್ಲಿನ ಪ್ರಮುಖ ಅಂಶಗಳನ್ನು ಓದಿ ಅರ್ಥೈಸಿಕೊಂಡು ಸರಳವಾದ ಮೌಲ್ಯಗಳನ್ನು ಪಟ್ಟಿ ಮಾಡಿಸುವುದು. ಈ 2ನೇ ವಾರದಲ್ಲಿ ಕನ್ನಡ ಪುಟ್ಟಜ್ಜಿ ಕತೆ ಹೇಳು ಅಂದರೆ 3 ಭಾಗ ಮಾಡಿರಬೇಕು. 2ನೇ ಭಾಗ ಇಲ್ಲಿ ಓದಬೇಕು. ಆಮೇಲೆ ಗಿಡ ಮರ, ಅದನ್ನು 2 ಭಾಗ ಮಾಡಿ 2ನೇ 1 ಭಾಗ ಅಂದರೆ ಅರ್ಧ ಕಲಿಸ್ಬೇಕು. ಕನ್ನಡ ಭಾಷೆಯ ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ಅರ್ಥೈಸಿಕೊಳ್ಳುವರು. ಇದೇನಿದು ಸಾಮರ್ಥ್ಯಗಳು. ಇದರಲ್ಲಿ ಈ ಪಾಠದಲ್ಲಿ ಓದುತ್ತಾ ಅಪರಿಚಿತ ಸನ್ನಿವೇಶ ಮತ್ತು ಘಟನೆಗಳ ಬಗ್ಗೆ ತಿಳಿಸುತ್ತಾರೆ. ಸೆಪ್ಟೆಂಬರ್ 3ನೇ ವಾರ ಪುಟ್ಟಜ್ಜಿ ಕತೆ ಹೇಳು. 3ನೇ ವಾರ ಇದು ಮುಗೀತದೆ. ಗಿಡ ಮರನೂ ಕೂಡ 3ನೇ ವಾರ ಮುಗಿತತೆ. ಓದಿದ, ಕೇಳಿದ, ನೋಡಿದ ಅಪರಿಚಿತ ಸನ್ನಿವೇಶ ಮತ್ತು ಘಟನೆ ಮತ್ತು ದೃಶ್ಯಗಳನ್ನು ಕುರಿತು ಲಿಖಿತ, ಮೌಖಿಕವಾಗಿ ಅಭಿವ್ಯಕ್ತಪಡಿಸುತ್ತಾರೆ. ಈ ರೀತಿ ಕನ್ನಡ ಭಾಷೆಯ ಜನಪದ ಸಾಹಿತ್ಯ 7ನೇ ತರಗತಿ ಪಠ್ಯಪುಸ್ತಕ. ಇದು ಏನಿದು ವಿಷಯ. ಸಲಹಾತ್ಮಕ ಚಟುವಟಿಕೆಗಳೇನು? ಮಕ್ಕಳಿಗೆ ಮೊದಲು ಶಿಕ್ಷಕರೇ ಹನಿಗವನ ಹೇಳುವುದು. ಶಿಕ್ಷಕರು ಸಣ್ಣದಾಗಿ ಕತೆ ಪ್ರಾರಂಭಿಸಿ ನಂತರ ಅವರಿಂದ ಮುಂದುವರಿಸುವುದು. ಜನಪದ ಗೀತೆಗಳ ತುಣುಕುಗಳನ್ನು ಹಾಡುವುದರ ಮೂಲಕ ಮಕ್ಕಳಿಗೆ ಅಪರಿಚಿತವಾದ ಸಾಮಾಜಿಕ ಮೌಲ್ಯಗಳ ಕಲ್ಪನೆಯನ್ನು ಮೂಡಿಸುವುದು. ಪಠ್ಯದ ವಿಷಯದಲ್ಲಿನ ಕೃತಿಕಾರರ ಮಾಹಿತಿ ಸಂಗ್ರಹಿಸುವುದು. ಅವರ ಕೃತಿ ಶ್ರೇಷ್ಠತೆ, ಹಿರಿಮೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು. ಇಲ್ಲಿ ಮೌಲ್ಯಮಾಪನ ಚಟುವಟಿಕೆಗಳು. ವಿವಿಧ ಕವಿಗಳು ಬರೆದಿರುವ ಸಣ್ಣ ಸಣ್ಣ ಕವನಗಳನ್ನು ಸಂಗ್ರಹಿಸಲು ಹೇಳುವುದು. ಚಿಕ್ಕ ಜನಪದ ಗೀತೆಗಳನ್ನು ಕಲಿತು ಬರಲು ತಿಳಿಸುವುದು. ಹಿಂದಿನ ತರಗತಿಯಲ್ಲಿ ಓದಿದ, ಕೇಳಿದ ಕನ್ನಡ ಕವಿ ಲೇಖಕರುಗಳ ಬಗ್ಗೆ ತಿಳಿಸುವಂತೆ ಹೇಳುವುದು. ಈಗ ಸೆಪ್ಟೆಂಬರ್ 4ನೇ ವಾರ ಸೀನಸೆಟ್ರು ನಮ್ಮ ಟೀಚರು. ತಾವು ನೋಡಿದ ಚಿತ್ರ, ಘಟನೆ, ಸರಣಿ, ದೃಶ್ಯವನ್ನು ಕುರಿತು ಪಡೆದ ಅನುಭವಗಳನ್ನು ತಮ್ಮ ಸೃಜನಾತ್ಮಕತೆಯೊಂದಿಗೆ ಮೌಖಿಕ, ಲಿಖಿತವಾಗಿ ವ್ಯಕ್ತಪಡಿಸುವರು. ಇದಕ್ಕೆ ನಾವು ವಿಷಯ ಏನು 7ನೇ ತರಗತಿ ಕನ್ನಡ ಪಠ್ಯಪುಸ್ತಕವನ್ನು ನಾವು ಇದು ಮಾಡಬೇಕು. ಚಿತ್ರಗಳನ್ನು ನೀಡಿ ಅವುಗಳ ಬಗ್ಗೆ ಸ್ವಂತವಾಗಿ ಆಲೋಚಿಸಿ ಹೇಳುವ ಮತ್ತು ಚರ್ಚಿಸುವ ಅವಕಾಶಗಳನ್ನು ಮಾಡಿಕೊಡಬೇಕು. ಆಮೇಲೆ ಮೌಲ್ಯಮಾಪನ ಚಟುವಟಿಕೆ ವರ್ಣಮಾಲೆ, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ವಿರುದ್ಧ ಪದ, ಸಮಾನಾರ್ಥಕ ಪದ, ವಿಭಕ್ತಿ ಪ್ರತ್ಯಯಗಳು, ಕ್ರಿಯಾಪದಗಳು ಮುಂತಾದವುಗಳನ್ನು ಒಳಗೊಂಡ ಪ್ರಾಯೋಗಿಕ ಚಟುವಟಿಕೆಗಳನ್ನು ನೀಡುವುದು. ಹೀಗೆ ಕನ್ನಡ 7ನೇ ತರಗತಿ ಸೆಪ್ಟೆಂಬರ್ನಲ್ಲಿ ಏನೇನು ಕಲಿಸ್ಬೇಕು? ಪುಟ್ಟಜ್ಜಿ ಕತೆ ಹೇಳು. ಇದನ್ನು 3 ವಾರ ನಾವು ಪುಟ್ಟಜ್ಜಿ ಕತೆ ಹೇಳು 3 ಭಾಗ ಮಾಡ್ಕೊಂಡು ಮಾಡಬೇಕು. ಆಮೇಲೆ ಗಿಡ ಮರವನ್ನು 2ನೇ ವಾರ ಶುರು ಮಾಡಿ 3ನೇ ವಾರಕ್ಕೆ ಕೊನೆ ಮಾಡಿಸ್ಬೇಕು. ಆಮೇಲೆ 4ನೇ ವಾರ ಸೀನಸೆಟ್ರು ನಮ್ಮ ಟೀಚರು ಅರ್ಧ ಭಾಗ ಮಾಡಬೇಕು. ಇದು ಸೆಪ್ಟೆಂಬರ್ ತಿಂಗಳು ಕನ್ನಡ. ಈಗ ಸೆಪ್ಟೆಂಬರ್ ತಿಂಗಳು ಇಂಗ್ಲೀಷ್ನಲ್ಲಿ ಹೆಲ್ತಿ ಲೈಫ್ ಒಂದನೇ ಇದರಲ್ಲಿ 1ನೇ ವಾರದಲ್ಲಿ. 2ನೇ ವಾರದಲ್ಲಿ ಡಿಫ್ರೆನ್ಶಿಯೇಟ್ಸ್ ಬಿಟ್ವೀನ್ ಹೆಲ್ತಿ ಲೈಫ್ ಆ್ಯಂಡ್ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್. ಹೆಲ್ತಿ ಲೈಫನ್ನೇ ಮತ್ತೆ ನಾವು ಮುಂದುವರಿಸ್ಬೇಕು.
ನೆಕ್ಸ್ಟ್ 3ನೇ ವಾರದಲ್ಲಿ ದ ಜಿಮ್ನಾಸ್ಟಿಕ್ ಕ್ಲಾಕ್ ಪೊಯಮ್, ದ ನೆವರ್ ಎಂಡಿಂಗ್ ಸ್ಟೋರಿ ಸಪ್ಲಿಮೆಂಟರಿ ರೀಡಿಂಗ್, ಈ ಒಂದು ಪೊಯಮನ್ನು ನಾವು ಮಾಡಬೇಕು. 4ನೇ ವಾರದಲ್ಲಿ ಯೂಸಸ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಟು ಡಿಸ್ಕ್ರೈಬ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾನೆ. ಈ ರೀತಿ ನಾವು ಏನನ್ನು ಮಾಡಬೇಕು, ಇಂಗ್ಲೀಷನ್ನು ನಾವು 4 ವಾರದಲ್ಲಿ ನಾವು ಸೆಪ್ಟೆಂಬರ್ 4 ವಾರದಲ್ಲಿ ನಾವು ಮಾಡಬೇಕು. 1ನೇ ವಾರ ನಾವು ಏನು ಮಾಡಬೇಕು, 1ನೇ ವಾರ ನೋಡ್ರಿ ಲರ್ನಿಂಗ್ ಔಟ್ಕಮ್ ಅಂತಾನೆ. ಪಾರ್ಟಿಸಿಪೇಟ್ಸ್ ಇನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ರೋಲ್ ಪ್ಲೇ, ಸ್ಕಿಟ್, ಡ್ರಾಮಾ, ಅಂದರೆ ಸ್ವಲ್ಪ ಡ್ರಾಮಾ ನಾವು ಮಾಡಿಸ್ಬೇಕು, ನಾಟಕ. ಕಂಟೆಂಟೆನ್ಸಿ ಅಂದರೆ ವಿಷಯ ಏನು, ಡಿಟರ್ಮೈನ್ ಆ್ಯನ್ ಆಥರ್ಸ್ ಪಾಯಿಂಟ್ ಆಫ್ ವ್ಯೂ ಆಫ್ ಹೆಲ್ತಿ ಲೈಫ್, ಹೆಲ್ತಿ ಲೈಫ್ ಅಂದರೆ ಏನು ಅನ್ನೋದು, ಆಥರ್ಸ್ ಪಾಯಿಂಟ್ ಏನು ಅನ್ನೋದು ಮಾಡಬೇಕು. ಎಂಗೇಜಸ್ ಇನ್ ಎ ಡಿಬೇಟ್ ವಿತ್ ವಾಲಿಡ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪಾಯಿಂಟ್ಸ್ ಆಫ್ ವ್ಯೂಸ್ ಆನ್ ಇಂಪಾರ್ಟೆನ್ಸ್ ಆಫ್ ಹೆಲ್ತಿ ಹ್ಯಾಬಿಟ್ಸ್, ಹೆಲ್ತಿ ಹ್ಯಾಬಿಟ್ಸ್ ಬಗ್ಗೆ ವಾದಗಳನ್ನು ಏರ್ಪಡಿಸಬೇಕು, ಒಂದು ಚರ್ಚೆಯನ್ನು ಏರ್ಪಡಿಸಬೇಕು. ಆಮೇಲೆ ಕಂಟೆಂಟ್ ರಿಸೋರ್ಸಸ್ ಎಲ್ಲಿಂದ ತಗೋಬೇಕು, ಸ್ಟೇಟ್ ಡೆವಲಪ್ಡ್ ಟೆಕ್ಸ್ಟ್ ಬುಕ್ಸ್, ವರ್ಕ್ ಬುಕ್ಸ್, ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗಝೀನ್ಸ್, ಯೂಟ್ಯೂಬ್ ವೀಡಿಯೋಸ್ ಆಫ್ ಡಿಫ್ರೆಂಟ್ ಸ್ಪೀಚಸ್ ಬೈ ಫೇಮಸ್ ಪರ್ಸ್ನಾಲಿಟೀಸ್. ಈ ಹೆಲ್ತ್ ಬಗ್ಗೆ ಇಷ್ಟೊಂದು ಕಲೆಕ್ಟ್ ಮಾಡಬೇಕು. ಸಜೆಸ್ಟೆಡ್ ಆ್ಯಕ್ಟಿವಿಟೀಸ್ ಏನು, ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಎ ಶಾರ್ಟ್ ಆ್ಯಕ್ಟಿವಿಟಿ ಶೀಟ್ಸ್ ಟು ಮೆನ್ಷನ್ their daily routine and let them share their idea about healthy life and habits. Provide a topics like junk food should be banned for children, why should we eat fruits, vegetables for education, children to speak for the statement, ask the students to record a 2-minute audio video. ಅಸೆಸ್ಮೆಂಟ್ ಆ್ಯಕ್ಟ್ ಮೌಲ್ಯಮಾಪನ ಏನು ಮಾಡಬೇಕು, ಲಿಸ್ಟ್ ಔಟ್ ದಿ ಹೆಲ್ತಿ ಹ್ಯಾಬಿಟ್ಸ್ನ ಲಿಸ್ಟ್ ಔಟ್ ಮಾಡಿರಿ, ಅಡಾಪ್ಟೆಡ್ ಬೈ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಮನೇಲಿ ಹೆಲ್ತಿ ಹ್ಯಾಬಿಟ್ಸ್ನ ನೀವು ಯಾವುದನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರ ಅದನ್ನ ಲೀಸ್ಟ್ ಮಾಡಿರಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಲರ್ನಿಂಗ್ ಔಟ್ಕಮ್ ಏನಿದೆ, ರೀಡ್ಸ್ ಎ ವೆರೈಟಿ ಆಫ್ ಟೆಕ್ಸ್ಟ್ಸ್ ಫಾರ್ ಪ್ಲೆಜರ್. ಎಕ್ಸಾಂಪಲ್ ಅಡ್ವೆಂಚರ್ ಸ್ಟೋರೀಸ್ ಆ್ಯಂಡ್ ಸೈನ್ಸ್ ಫಿಕ್ಷನ್, ಫೇರಿ ಟೈಲ್ಸ್, ಬಯೋಗ್ರಫಿ, ಆಟೋಬಯೋಗ್ರಫಿ, ಟ್ರಾವೆಲ್, ಇವನ್ನೆಲ್ಲ ಓದುವ ಒಂದು ಅಭ್ಯಾಸವನ್ನು ನಾವು ಅವ್ರಿಗೆ ಮಾಡಿಸ್ಬೇಕು. ರೀಡ್ಸ್ ಎ ಸ್ಟೋರಿ ವಿತ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್. ಆಮೇಲೆ ಸಮ್ಮರೈಸಸ್ ದಿ ಆಟೋಬಯೋಗ್ರಫಿ ಆರ್ ಬಯೋಗ್ರಫಿ ಆಫ್ ಫೇಮಸ್ ಪರ್ಸ್ನಾಲಿಟೀಸ್. ಸ್ಟೇಟ್ ಡೆವಲಪ್ಮೆಂಟ್ ಟೆಕ್ಸ್ಟ್ ಬುಕ್ಸ್, ವರ್ಕ್ ಬುಕ್ಸ್, ವೇರಿಯಸ್ ಸ್ಟೋರೀಸ್ ಲೈಕ್ ಐಸೋಪ್ಸ್ ಫೇಬಲ್ಸ್, ಪಂಚತಂತ್ರ ಆ್ಯಂಡ್ ಅದರ್ ಮ್ಯಾಗಝೀನ್ಸ್. ಇವನ್ನೆಲ್ಲ ನಾವು ಅವ್ರಿಗೆ ಪರಿಚಯ ಮಾಡಿಸ್ಬೇಕು ಮತ್ತು ಓದಿಸ್ಬೇಕು. ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಶಾರ್ಟ್ ಅಡ್ವೆಂಚರ್ ಸ್ಟೋರೀಸ್ ಆರ್ ಫೇರಿ ಟೈಲ್ಸ್ ವಿತ್ ಡೈಲಾಗ್ಸ್ ಆ್ಯಂಡ್ ಆಸ್ಕ್ ದೆಮ್ ಟು ರೀಡ್ ದೆಮ್ ಅಲೌಡ್ ವಿತ್ ಪ್ರಾಪರ್ ಎಕ್ಸ್ಪ್ರೆಷನ್. ಆಸ್ಕ್ ದೆಮ್ ಟು ರೆಕಾರ್ಡ್ ಆಡಿಯೋ ವಿಡಿಯೋ ಟು ಶೇರ್. ಗಿವ್ ಸ್ಟೂಡೆಂಟ್ಸ್ ಶಾರ್ಟ್ ಬಯೋಗ್ರಫೀಸ್ ಆರ್ ಆಟೋಬಯೋಗ್ರಫೀಸ್ ಆಫ್ ಫೇಮಸ್ ಪರ್ಸ್ನಾಲಿಟೀಸ್ and ask them to summarize it in English and record an audio video. ಅಂದರೆ ನಾವು ಏನೇನನ್ನು ಒದಗಿಸ್ಬೇಕು, ನಾವು ಕತೆ ಪುಸ್ತಕಗಳನ್ನು ಒದಗಿಸ್ಬೇಕು. ಅಡ್ವೆಂಚರ್ ಸ್ಟೋರೀಸ್, ಫೇರಿ ಟೈಲ್ಸ್, ಡೈಲಾಗ್ಸ್ ಇರೋವನ್ನು ನಾವು ಇಂಗ್ಲೀಷ್ನಲ್ಲಿ ಒದಗಿಸ್ಬೇಕು. ಆಟೋಬಯೋಗ್ರಫೀಸ್ ಒದಗಿಸಿ ಓದಿ ಅದನ್ನು ಸಮ್ಮರೈಸ್ ಮಾಡೋಕ್ಕೆ ತಿಳಿಸ್ಬೇಕು. ಇದು 1ನೇ ವಾರ. 2ನೇ ವಾರ ಡಿಫ್ರೆನ್ಷಿಯೇಟ್ಸ್ ಬಿಟ್ವೀನ್ ಹೆಲ್ತಿ ಲೈಫ್ ಆ್ಯಂಡ್ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್. ಇದರಲ್ಲಿ ಡೆವಲಪ್ಸ್ ಎ ಸ್ಕಿಟ್ ವಿತ್ ಡೈಲಾಗ್ಸ್ ಫ್ರಮ್ ಎ ಫೆಮಿಲಿಯರ್ ಸ್ಟೋರಿ. ಒಂದು ಸ್ಟೋರಿ ಬಗ್ಗೆ ಸ್ಕಿಟ್ ಅಂದರೆ ಒಂದು ರೂಪಕವನ್ನು, ಒಂದು ಸಣ್ಣ ನಾಟಕವನ್ನು ಅವರೇ ರೆಡಿ ಮಾಡಬೇಕು. ಡಿಫ್ರೆನ್ಷಿಯೇಟ್ಸ್ ಬಿಟ್ವೀನ್ ಹೆಲ್ತಿ ಆ್ಯಂಡ್ ಅನ್ಹೆಲ್ತಿ, ಈ ಒಂದು ಮ್ಯಾಟ್ರ್ ಬಗ್ಗೆ ಅವರು ಒಂದು ಸಣ್ಣ ನಾಟಕ ನಾವು ಮಾಡಿಸ್ಬೇಕು. ಇದಕ್ಕೆ ಏನು ವರ್ಕ್ ಬುಕ್ಸು, ಟೆಕ್ಸ್ಟ್ ಬುಕ್ಕು ಯೂಸ್ ಮಾಡ್ಕೋಬೇಕು. ನಾವೇನು ಚಟುವಟಿಕೆ ಒದಗಿಸ್ಬೇಕು, ಆಸ್ಕ್ ಸ್ಟೂಡೆಂಟ್ಸ್ ಟು ಪಿಕ್ ಎ ಸಿಂಪಲ್ ಟಾಪಿಕ್ ಆನ್ ಹೆಲ್ತಿ ಹ್ಯಾಬಿಟ್ಸ್ ಫ್ರಮ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಡೆವಲಪ್ ಎ ಸ್ಕಿಟ್ ವಿತ್ ಸಿಂಪಲ್ ಡೈಲಾಗ್ಸ್ ಆನ್ ಇಟ್. ದ ಟೀಚರ್ ಮೇ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಇನ್ವಾಲ್ವ್ ದರ್ ಫ್ಯಾಮಿಲಿ ಇನ್ ದ ಸ್ಕಿಟ್. ನಾವು ಮಕ್ಕಳಿಗೆ ಏನು ಮಾಡಬೇಕು, ಎ ಹೆಲ್ತಿ ಹ್ಯಾಬಿಟ್ಸ್ ಬಗ್ಗೆ ಒಂದು ಸ್ಕಿಟ್ ರೆಡಿ ಮಾಡಿರಿ, ಒಂದು ನಾಟಕ ರೆಡಿ ಮಾಡಿ ನೀವು ಅದಕ್ಕೆ ಸಿಂಪಲ್ ಡೈಲಾಗ್ ಬರೀರಿ ಅಂತ ಹೇಳಬೇಕು. ನಾವು ಅದಕ್ಕೆ ಸಹಾಯ ಮಾಡಬೇಕು. ಗಿವ್ ಸ್ಟೂಡೆಂಟ್ಸ್ ಮಲ್ಟಿಪಲ್ ಸಿಚುಯೇಷನ್ಸ್ ಆಫ್ ಹೆಲ್ತಿ ಲೈಫ್ ಸ್ಟೈಲ್ ಆ್ಯಂಡ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಆ್ಯಂಡ್ ಆಸ್ಕ್ ದೆಮ್ ಟು ಕ್ಯಾಟಗರೈಸ್. ಯಾವ್ಯಾವ ಸಿಚುಯೇಷನ್ನು ಹೆಲ್ತಿ ಲೈಫ್ಗೂ ಅನ್ಹೆಲ್ತಿ ಲೈಫ್ನಲ್ಲಿ ಬರ್ತವೆ ಅದನ್ನು ಅವ್ರಿಗೆ
ಬೇರೆ ಬೇರೆ ಮಾಡೋಕ್ಕೆ ಹೇಳಬೇಕು. ಕ್ರಿಯೇಟ್ ಎ ಲೀಸ್ಟ್ ಆಫ್ ಜಂಬ್ಲ್ಡ್ ಸೆಂಟೆನ್ಸಸ್ ಆನ್ ಹೆಲ್ತಿ ಹ್ಯಾಬಿಟ್ಸ್ ಆ್ಯಂಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಅರೇಂಜ್ ಆ್ಯಂಡ್ ರೈಟ್ ದೆಮ್ ಇನ್ ಆರ್ಡರ್. ಅಂದರೆ ಜಂಬ್ಲ್ಡ್ ಸೆಂಟೆನ್ಸಸ್ ನಾವು ಕೊಟ್ಟು ಅವನ್ನ ಆರ್ಡರ್ ರೂಪದಲ್ಲಿ ನಾವು ಬರೆಯೋಕ್ಕೆ ಹೇಳಬೇಕು. ಆಮೇಲೆ 3ನೇ ವಾರ ಅಂದರೆ ವೀಕ್ 3 ಇಲ್ಲಿ 2ನೇ ವಾರದ್ದು ಇನ್ನೊಂದಿದೆ. ಆಸ್ಕ್ ಸ್ಟೂಡೆಂಟ್ಸ್ ಟು ಮೇಕ್ ಎ ಸ್ಟೋರಿ ಬೋರ್ಡ್ ವಿತ್ ಯೂಶುವಲ್ ಡ್ರಾಯಿಂಗ್ಸ್, ಇಲಿಸ್ಟ್ರೇಷನ್ಸ್, ಪಿಕ್ಚರ್ಸ್ ಎಕ್ಸೆಟ್ರಾ ಟು ಎಕ್ಸ್ಪ್ಲೈನ್ ದ ಬ್ಯಾಡ್ ಎಫೆಕ್ಟ್ಸ್ ಆಫ್ ಈಟಿಂಗ್ ಜಸ್ಟ್ ಜಂಕ್ ಫುಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಕ್ಸರ್ಸೈಸಿಂಗ್, ಪ್ಲೇಯಿಂಗ್ ಡೈಲಿ. ಇದು ಜಂಕ್ ಫುಡ್ಡನ್ನು ಬ್ಯಾಡ್ ಎಫೆಕ್ಟ್ಸ್ ಏನು ಜಂಕ್ ಫುಡ್ ತಿನ್ನೋದ್ರಿಂದ ಅನ್ನೋದನ್ನು ಇದು ಮಾಡಿಸ್ಬೇಕು, ಟು ಎಕ್ಸ್ಪ್ಲೈನ್ ಮಾಡಿಸ್ಬೇಕು. ಡ್ರಾಯಿಂಗು, ಪಿಕ್ಚರ್ಸು ಅದಕ್ಕೆಲ್ಲ ಮಾಡಿಸ್ಬೇಕು. ಆಮೇಲೆ ವೀಕ್ 3 3ನೇ ವಾರ ದ ಜಿಮ್ನಾಸ್ಟಿಕ್ ಕ್ಲಾಕ್ ಪೊಯಮ್ನ ಮಾಡಬೇಕು. ದ ನೆವರ್ ಎಂಡಿಂಗ್ ಸ್ಟೋರಿ ಸಪ್ಲಿಮೆಂಟರಿ ರೀಡಿಂಗ್ ಅಂತ ಸಪ್ಲಿಮೆಂಟರಿ ರೀಡಿಂಗ್ ಇದೆ ಪುಸ್ತಕದಲ್ಲಿ, ಅದನ್ನು ಓದಿಸ್ಬೇಕು. ರಿಸೈಟ್ಸ್ ದಿ ಪೊಯಮ್ ಸಾಂಗ್ ವಿತ್ ಕರೆಕ್ಟ್ ಇಂಟೋನೇಷನ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಆ ಒಂದು ಪೊಯಮನ್ನು ಚೆನ್ನಾಗಿ ಹಾಡಿಸ್ಬೇಕು. ರೀಡ್ಸ್ ಎ ವೆರೈಟಿ ಆಫ್ ಟೆಕ್ಸ್ಟ್ಸ್ ಫಾರ್ ಪ್ಲೆಜರ್ ಲೈಕ್ ಫೇರಿ ಟೇಲ್ಸ್, ಸ್ಮಾಲ್ ಸ್ಟೋರೀಸ್, ಫೇರಿ ಟೇಲ್ಸ್ ಇವನ್ನೆಲ್ಲ ಓದಿಸ್ಬೇಕು ವೀಕ್ 3ನಲ್ಲಿ ಅಂದರೆ 3ನೇ ವಾರದಲ್ಲಿ. ಟ್ರಾನ್ಸ್ಲೇಟ್ಸ್ ಎ ಗಿವನ್ ಡ್ರಾಮಾ ಇಂಟು ಓನ್ ಲ್ಯಾಂಗ್ವೇಜ್. ಸ್ಟೇಟ್ ಡೆವಲಪ್ಮೆಂಟ್ ಟೆಕ್ಸ್ಟ್ ಬುಕ್ಸ್, ವರ್ಕ್ ಬುಕ್ಸ್. ಆಮೇಲೆ ಇದೇನಿದು ಕ್ರಿಯೇಟ್ ಸ್ಟೋರೀಸ್ ಬೇಸ್ಡ್ ಆನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಇಂಡಿಪೆಂಡೆಂಟ್ಲಿ. ಸ್ಟೋರಿ ಕ್ರಿಯೇಟ್ ಮಾಡೋಕ್ಕೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಕಂಪೇರ್ಸ್ ಆ್ಯಂಡ್ ಕಂಟ್ರಾಸ್ಟ್ಸ್ ಬಿಟ್ವೀನ್ ದೆಮ್ಸೆಲ್ವ್ಸ್ ಆ್ಯಂಡ್ ದ ಕ್ಲಾಕ್ ಡಿಸ್ಕ್ರೈಬ್ಡ್ ಇನ್ ದಿ ಪೊಯಮ್. ಕ್ಲಾಕ್ ಬಗ್ಗೆ ಹೋಲಿಕೆ ಮಾಡಬೇಕು, ಹೋಲಿಕೆ ಮಾಡೋದನ್ನು ಅವ್ರಿಗೆ ಕಲಿಸ್ಬೇಕು. ಆಮೇಲೆ ಪ್ರೊವೈಡ್ ಎ ಸ್ಮಾಲ್ ಸ್ಟೋರಿ ಬುಕ್ಸ್ ಆ್ಯಂಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಚೂಸ್ ಎ ಸ್ಟೋರಿ ಆಫ್ ದೇರ್ ಚಾಯ್ಸ್ ಆ್ಯಂಡ್ ಎಕ್ಸ್ಟೆಂಡ್ ದ ಎಂಡಿಂಗ್. ಒಂದು ಸ್ಟೋರಿನ ಚೂಸ್ ಮಾಡೋಕ್ಕೆ ಹೇಳ್ಬೇಕು, ಸ್ಮಾಲ್ ಸ್ಟೋರಿ ಬುಕ್. ಅದರ ಎಂಡಿಂಗ್ನ ಎಕ್ಸ್ಟೆಂಡ್ ಮಾಡಿರಿ ಅಂತ ಹೇಳಬೇಕು. ಇನ್ನು ಮುಂದೆ ಏನಾಗುತ್ತೆ ಅದು ಸ್ಟೋರಿ ಮುಗಿದ ಮೇಲೂ ಕೂಡ ಮುಂದೆ ಅದನ್ನು ಎಕ್ಸ್ಟೆಂಡ್ ಮಾಡಿರಿ ಅಂತ ಹೇಳ್ಬೇಕು. ಗೈಡ್ ದಮ್ ಟು ಡೆವಲಪ್ ಮೋರ್ ಸೆಂಟೆನ್ಸಸ್ ಟು ಗಿವ್ ಇಟ್ ಎ ನ್ಯೂ ಎಂಡಿಂಗ್. ನಾವು ಗೈಡ್ ಮಾಡ್ಬೇಕು ಅವ್ರಿಗೆ, ಇನ್ನೂ ಹೆಚ್ಚಿಗೆ ಸೆಂಟೆನ್ಸ್ ಬರೀರಿ ಆ ಒಂದು ಇದಾದಮೇಲೆ ಅಂತ. ಪ್ರೊವೈಡ್ ಆ್ಯಕ್ಟಿವಿಟೀಸ್ ಟು ಚೂಸ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೊಯಮ್ ಆ್ಯಂಡ್ ರೈಟ್ ದೆಮ್ ಇನ್ ದೇರ್ ನೋಟ್ ಬುಕ್ಸ್. ರೈಮಿಂಗ್ ವರ್ಡ್ಸ್, ಆ ಪೊಯಮ್ನಲ್ಲಿರೋ ರೈಮಿಂಗ್ ವರ್ಡ್ಸ್ನ ಚೂಸ್ ಮಾಡಿ ಬರೆಯೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಇದೇನಿದು ಸಜೆಸ್ಟೆಡ್ ಆ್ಯಕ್ಟಿವಿಟಿ. ಇದು ಸಜೆಸ್ಟೆಡ್ ಆ್ಯಕ್ಟಿವಿಟಿಲಿ ಬರುತ್ತೆ. ಆಮೇಲೆ ನಾವು 4ನೇ ವಾರಕ್ಕೆ ಹೋಗೋಣ. ಯೂಸಸ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಟು ಡಿಸ್ಕ್ರೈಬ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್. ಈಗ ಮೀನಿಂಗ್ಫುಲ್ ಸೆಂಟೆನ್ಸಸ್ನ ನಾವು ಯೂಸ್ ಮಾಡೋದು ಅವ್ರಿಗೆ ಕಲಿಸ್ಬೇಕು. ಕ್ರಿಯೇಟ್ಸ್ ಎ ಪೊಯಮ್ ಇಂಡಿಪೆಂಡೆಂಟ್ಲಿ ಆನ್ ಎನಿ ಫೆಮಿಲಿಯರ್ ಆ್ಯಂಡ್ ರಿಲೇಟಬಲ್ ಇಶ್ಯೂಸ್. ಪೊಯಮನ್ನು ಒಂದು ಬರೆಯೋದಕ್ಕೆ ಅವನಿಗೆ ನಾವು ಎನೇಬಲ್ ಮಾಡಬೇಕು. ಕಂಡಕ್ಟ್ಸ್ ಎ ಸಿಂಪಲ್ ಕ್ವಿಜ್ ಕಾಂಟೆಸ್ಟನ್ನು ನಾವು ಮಾಡಬೇಕು. ಆಮೇಲೆ ಅದಕ್ಕೆಲ್ಲ ನ್ಯೂಸ್ ಪೇಪರ್ ಯೂಸ್ ಮಾಡ್ಕೋಬೇಕು, ಜನರಲ್ ನಾಲೆಡ್ಜ್ ಬುಕ್ಸ್ ಯೂಸ್ ಮಾಡ್ಕೋಬೇಕು, ವರ್ಕ್ ಬುಕ್ಸು, ಟೆಕ್ಸ್ಟ್ ಬುಕ್ಕು ಯೂಸ್ ಮಾಡ್ಕೋಬೇಕು. 4ನೇ ವಾರ ನೋಡಿರಿ, 4ನೇ ವಾರ ಕ್ವಿಜ್ ಕಾಂಟೆಸ್ಟ್ ಮಾಡಬೇಕು. ಆಮೇಲೆ ಒಂದು ಪೊಯಮನ್ನು ಬರೆಯೋಕ್ಕೆ ಅವ್ರಿಗೆ ನಾವು ಪ್ರೋತ್ಸಾಹ ನೀಡಬೇಕು 4ನೇ ವಾರ. ಆಸ್ಕ್ ಸ್ಟೂಡೆಂಟ್ಸ್ ಟು ಡೆವಲಪ್ ಎ ಶಾರ್ಟ್ ಇಂಗ್ಲೀಷ್ ಪೊಯಮ್ ಆನ್ ರಿಲೇಟಬಲ್ ಆ್ಯಂಡ್ ಫೆಮಿಲಿಯರ್ ಇಶ್ಯೂಸ್. ನಾವು ಸ್ಟೂಡೆಂಟ್ಸಿಗೆ ಏನು ಮಾಡಬೇಕು, ಒಂದು ಪೊಯಮ್ ಬರೆಯೋಕ್ಕೆ ಹೇಳಬೇಕು, ಶಾರ್ಟ್ ಇಂಗ್ಲೀಷ್ ಪೊಯಮ್. ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಎ ಸಿಂಪಲ್ ಕ್ವಿಜ್ ಕಾಂಟೆಸ್ಟ್ ಫಾರ್ಮೆಟ್ ಟು ಪಿಕ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೊಯಮ್. ನಾವು ಕ್ವಿಜ್ ನಡೆಸಬೇಕು, ರೈಮಿಂಗ್ ವರ್ಡ್ಸ್ ಹುಡ್ಕಂಗೆ ನಾವು ಕ್ವಿಜ್ ನಡೆಸಬೇಕು. ಗಿವ್ ಎ ಸೆಟ್ ಆಫ್ ವರ್ಡ್ಸ್ ಫ್ರಮ್ ದ ಪೊಯಮ್ ಆ್ಯಂಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಪಿಕ್ ಆ್ಯಂಡ್ ರೈಟ್ ದ ವರ್ಡ್ಸ್ ವಿಚ್ ಬಿಗಿನ್ ಎಂಡ್ ವಿತ್ ಡಿಫ್ರೆಂಟ್ ಸೌಂಡ್. ವರ್ಕ್ ಬುಕ್ನ ರೆಫರ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಒಂದು ಸೆಟ್ ಆಫ್ ವರ್ಡ್ಸ್ ಕೊಡಬೇಕು ಪೊಯಮಿಂದ. ಅವ್ರಿಗೆ ಸ್ಟೂಡೆಂಟ್ಸ್ಗೆ ಹೇಳಬೇಕು ಟು ಪಿಕ್ ಆ್ಯಂಡ್ ರೈಟ್ ದ ವರ್ಡ್ಸ್ ವಿಚ್ ಬಿಗಿನ್ ಎಂಡ್ ವಿತ್ ಡಿಫ್ರೆಂಟ್ ಸೌಂಡ್. ಬೇರೆ ಡಿಫ್ರೆಂಟ್ ಸೌಂಡಿಂದ ಬರ್ತಕ್ಕಂಥ ಒಂದು ವರ್ಡ್ಸನ್ನು ಬರೀರಿ ಅಂತ ಹೇಳ್ಬೇಕು. ಇಷ್ಟು ಇಂಗ್ಲೀಷನ್ನು ನಾವು ಮಾಡಬೇಕು. ಆಮೇಲೆ
ಈಗ ಇನ್ನೂ ಕೆಳಗಿದೆ, ರೆಕಗ್ನೈಸಸ್ ದ ಆಥರ್ಸ್ ಪರ್ಪಸ್ ಆಫ್ ಪೊಯಮಿನ ಪರ್ಪಸ್ ಏನು, ಆಥರ್ ಯಾಕೆ ಈ ಪೊಯಮ್ ಬರ್ದಾನೆ ಅನ್ನೋದನ್ನು ರೆಕಗ್ನೈಸ್ ಮಾಡಿಸ್ಬೇಕು ನಾವು. ಆಮೇಲೆ ಫಾರ್ ದ ಗಿವನ್ ವರ್ಡ್ಸ್ ಇಫ್ ಪಾಸಿಬಲ್ ಆಸ್ಕ್ ದಮ್ ಟು ರೆಕಾರ್ಡ್ ಎ ಶಾರ್ಟ್ 4 or 5 minute video of them conducting a quiz show with family members. Encourage children to use pleasantries and prompts such as welcome to the show. ವೆಲ್ಕಮ್ ಟು ದ ಶೋ ಅಂತಂದೇಳಿ ಅವರು ಒಂದು 4-5 ಮಿನಿಟಿನ ವಿಡಿಯೋ ಮಾಡಂಗೆ ಮಾಡಬೇಕು. ಗೈಡ್ ದ ಸ್ಟೂಡೆಂಟ್ಸ್ ಟು ಐಡೆಂಟಿಫೈ ದ ಆಥರ್ಸ್ ಪರ್ಪಸ್ ಬಿಹೈಂಡ್ ದ ಟೆಕ್ಸ್ಟ್ ಟು ಇನ್ಫಾರ್ಮ್, ಎಂಟರ್ಟೈನ್, ಪರ್ಸ್ಯೂಡ್ ಆರ್ ಇಂಟ್ರೆಸ್ಟ್. ಈ ಇನ್ಸ್ಟ್ರಕ್ಟ್ ಇಂಥ ಒಂದು ವರ್ಡ್ಸನ್ನು ಯೂಸ್ ಮಾಡಿ ಅವ್ರ ಆಥರ್ಸ್ ಪರ್ಪಸ್ ಏನು ಅನ್ನೋದನ್ನು ಹೇಳಂಗೆ ನಾವು ಮಾಡಬೇಕು. ಇಷ್ಟು ನಾವು 4 ವಾರದಲ್ಲಿ ಕಲಿಸ್ಬೇಕು. ನೋಡಿರಿ, ಮೊದಲನೇ ವಾರದಾಗೆ ಲೆಸನ್ನು ಹೆಲ್ತಿ ಲೈಫ್. ಎರಡನೇ ವಾರದಾಗೆ ಇವೆಲ್ಲ ಯಾವುವು, ಈ ಅಡ್ವೆಂಚರ್ ಸ್ಟೋರೀಸ್, ಸೈನ್ಸ್ ಫಿಕ್ಷನ್, ಫೇರಿ ಟೇಲ್ಸ್, ಬಯೋಗ್ರಫಿ, ಇವನ್ನೆಲ್ಲ ಓದಿಸ್ಬೇಕು. ಎರಡನೇ ವಾರದಾಗೆ ನಾವೇನು ಮಾಡಬೇಕು, ಒಂದು ಸಣ್ಣ ಡ್ರಾಮಾ ನಾವು ಅವರೇ ಒಂದು ಡೈಲಾಗ್ ಬರೆಯೋಂಗೆ ನಾವು ಪ್ರೇರೇಪಿಸಬೇಕು. ಆಮೇಲೆ ಹೆಲ್ತಿ ಹ್ಯಾಬಿಟ್ಸು ಅನ್ಹೆಲ್ತಿ ಹ್ಯಾಬಿಟ್ಸ್ಗೂ ನಾವು ವ್ಯತ್ಯಾಸ ಕಂಡುಕೊಳ್ಳೋಕ್ಕೆ ನೋಡಬೇಕು. ಆಮೇಲೆ 3ನೇ ವಾರ ದ ಜಿಮ್ನಾಸ್ಟಿಕ್ ಕ್ಲಾಕ್ ಪೊಯಮನ್ನು ನಾವು ಓದಂಗೆ ಮಾಡಬೇಕು. ಆಮೇಲೆ ಬೇರೆ ಬೇರೆ ಟೈಲ್ಸು, ಬೇರೆ ಬೇರೆ ಸ್ಟೋರೀಸು ನಾವು ಅವರಿಂದ ಓದಿಸ್ಬೇಕು. ಆಮೇಲೆ 4ನೇ ವಾರ ಏನು ಮಾಡಬೇಕು, ಒಂದು ಕ್ರಿಯೇಟ್ ಮಾಡೋಕ್ಕೆ, ಒಂದು ಪೊಯಮನ್ನು ಕ್ರಿಯೇಟ್ ಮಾಡೋಂಗೆ ನಾವು ಪ್ರಯತ್ನ ಪಡಬೇಕು. ಆಮೇಲೆ ಕ್ವಿಜ್ ಕಾಂಟೆಸ್ಟ್ ನಡೆಸಬೇಕು. ಇಷ್ಟು. ಆಮೇಲೆ ಹಿಂದಿಯಲ್ಲಿ ಸಿತಂಬರ್ನಲ್ಲಿ ಸಪ್ತಾಹ 1 ಅಂದರೆ ಮೊದಲನೇ ವಾರ ಏನು ಮಾಡಬೇಕು, ಪಾಠ ಅಧ್ಯಾಪಕ್ ಅವ್ರ ವಿದ್ಯಾರ್ಥಿ ಅಂತ ಇದೆ. ಇಲ್ಲಿ ಏನು ಆಯಾ ವಾರದ ಕಲಿಕಾ ಫಲಗಳು, सरल और संयुक्त शब्दों को समझते हैं, सरल संवाद को समझते हैं, बाल कविताओं को सुनकर समझते हैं. ಇಷ್ಟು ಅವನು ಸಂಯುಕ್ತ ಶಬ್ದಗಳನ್ನು ಕಲಿತಾನೆ, ಸರಳ ಸಂವಾದವನ್ನು ಅವನು ಕಲಿತಾನೆ, ಬಾಲ್ ಕವಿತಾओं ಸುನ್ಕರ್ ಸಮಜ್ತೆ ಹೇ. ಇಷ್ಟು ಈ ಒಂದು ಕಲಿಕಾ ಫಲಗಳು. 7वीं कक्षा तृतीय भाषा हिंदी. ಇದು ವರ್ಣಮಾಲಾ ಅಭ್ಯಾಸ ಕೆ ಬಾದ್ ಕುಚ್ ಸರಳ ಶಬ್ದೋ ಕೋ ಪರಿಚಯ ಕರಾನ. ಸಲಹಾತ್ಮಕ ಚಟುವಟಿಕೆಗಳು ಅಂದರೆ ಸರಳ ಶಬ್ದಗಳನ್ನು ಪರಿಚಯ ಮಾಡಿಸ್ಬೇಕು. ಸರಳ ಶಬ್ದೋ ಕೋ ಸಿಖಾನೆ ಕೆ ಬಾದ್ ಸಂಯುಕ್ತ ಶಬ್ದೋ ಕೋ ಬತಾನ. ಸರಳ ಶಬ್ದ ಕಲಿತ ಮೇಲೆ ಸಂಯುಕ್ತ ಶಬ್ದ ಮಾಡಬೇಕು. ಸರಳ ಸಂವಾದೋ ಕೋ ಸಿಖಾನ ಅವ್ರ ಬಚ್ಚೋ ಸೆ ದೊಹರಾನ. ಸರಳ ಸಂಭಾಷಣೆಗಳನ್ನು ನಾವು ಕಲಿಸ್ಬೇಕು, ಆಮೇಲೆ ಮಕ್ಕಳಿಂದ ಅದನ್ನು ಹೇಳಿಸ್ಬೇಕು. ಬಾಲ್ ಕವಿತಾओं को ಶ್ರವಣ ಮಾಧ್ಯಮೋ ಕೆ ದ್ವಾರ ಸುನಾನ. ಅಂದರೆ ಆಡಿಯೋ ಮೂಲಕ ಕವಿತಾ ಅಂದರೆ ಪೊಯಮ್ಗಳನ್ನು ನಾವು ಕೇಳಿಸ್ಬೇಕು ಅವರಿಗೆ. ಮೌಲ್ಯಮಾಪನ ಏನು ಮಾಡಬೇಕು, ಆಸ್ಪಾಸ್ ಮಿಲ್ನೆ ವಾಲಿ ಚೀಜೋं को देखकर उनका नाम लिखकर लाने को कहना. ಸುತ್ತಮುತ್ತಲ ಏನು ವಸ್ತುಗಳು ಇರ್ತಾವೋ ಅದರ ಹೆಸರು ಬರ್ಕೊಂಡು ಬರೋಕ್ಕೆ ಹೇಳ್ಬೇಕು. परिवार के सदस्यों के साथ संवाद करके कुछ विशेष संवाद लिखना. ಈ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡಿದ್ದು ಅದನ್ನು ಬರೀಬೇಕು. ಬಾಲ್ ಕವಿತಾओं को दूरदर्शन और ರೇಡಿಯೋ ದ್ವಾರ ಸುನನ. ಆಮೇಲೆ ಬಾಲ್ ಕವಿತಾ ಅಂದರೆ ಮಕ್ಕಳ ಒಂದು ಕವಿತೆಗಳನ್ನು ದೂರದರ್ಶನ ರೇಡಿಯೋದಲ್ಲಿ ಕೇಳೋಕ್ಕೆ ಇದು ಮಾಡಬೇಕು. ಆಮೇಲೆ ಸಪ್ತಾಹ 2 ಅಂದರೆ ವಾರ 2ರಲ್ಲಿ ಏನು ಮಾಡಬೇಕು, ಸರಳ ವಾಕ್ಯೋं का ಪರಿಚಯ कराते हैं. ಇಲ್ಲಿ ಸರಳ ವಾಕ್ಯ ಪರಿಚಯ ಮಾಡಿಸ್ಬೇಕು. ಮೊದಲನೇ ವಾರದಲ್ಲಿ ನಾವು ಪದಗಳು, ಶಬ್ದೋ, ಇಲ್ಲಿ ವಾಕ್ಯೋं. ಚಿತ್ರ देखकर उनका नाम और रंग बताते हैं. ಬಣ್ಣ, ಚಿತ್ರ ತೋರಿಸಿ ಅದರ ಹೆಸರು, ರಂಗ ಅಂದರೆ ಬಣ್ಣ ಅವರು ಹೇಳ್ತಾರೆ. ಏಕ್ ಅಕ್ಷರ ಸೆ ಅನೇಕ ಶಬ್ದ ಬಂತೆ ಹೇ. ಒಂದು ಅಕ್ಷರದಿಂದ ಬಹಳಷ್ಟು ಶಬ್ದಗಳನ್ನು ನಾವು ಬರೆಸಬೇಕು. पाठ में आए हुए कुछ सरल वाक्यों को परिचय कराना और वार्तालाय के साथ कुछ अन्य सामान्य वाक्यों का प्रयोग करना. ಸರಳ ವಾಕ್ಯಗಳನ್ನು ನಾವು ಪರಿಚಯ ಮಾಡಿಸ್ಬೇಕು, ಆಮೇಲೆ ಬೇರೆ ವಾಕ್ಯಗಳನ್ನು ಕೂಡ ನಾವು ಮಾಡಿಸ್ಬೇಕು.
बच्चों के घर और पाठशाला के आसपास मिलने वाले कुछ शब्दों को परिचय कराना। कुछ अक्षरों से सरल शब्द बनाना, जैसे ಕ ಕಮಲ್, ಗ ಗಣೇಶ್. ಇಲ್ಲಿ ಅಕ್ಷರಗಳಿಂದ ಸಣ್ಣ ಸಣ್ಣ ಒಂದು ಪದಗಳನ್ನು ರಚನೆ ಮಾಡಬೇಕು. ಇಲ್ಲಿ ಎರಡನೇ ವಾರದ್ದು ಮೌಲ್ಯಮಾಪನ ಏನು ಮಾಡಬೇಕು, अन्य पुस्तकों से कुछ सरल वाक्यों को चुनकर लिखना. ಬೇರೆ ಪುಸ್ತಕಗಳಿಂದ ಸರಳ ವಾಕ್ಯಗಳನ್ನು ಬರೆಯೋಕ್ಕೆ ಹೇಳಬೇಕು. पुस्तक में दिए हुए चित्रों को देखकर उनका नाम लिखना. ಆ ಪುಸ್ತಕಗಳಲ್ಲಿ ಚಿತ್ರ ಕೊಟ್ಟಿರ್ತಾರೆ, ಅದನ್ನು ನೋಡಿ ಅದರ ಹೆಸರುಗಳನ್ನು ಬರೀಬೇಕು. घ स म र ल ख ऐसे अनेक वर्णों से शब्द बनवाकर मूल्यांकन करना. ನಾವು ಈ ಘ ಸ ಮ ರ ಲ ಖ ಇಂದ ಶುರುವಾಗೋ ಶಬ್ದಗಳನ್ನು ಬರೆಸಿ ನಾವು ಮೌಲ್ಯಾಂಕನ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಎರಡೇ ವಾರ ಸಪ್ತಾಹ 2 ಅಂತ ಕೊಟ್ಟಿದ್ದಾನೆ, ಎರಡೇ ವಾರ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮುಂದಕ್ಕೆ ನಾವು ಗಣಿತಕ್ಕೆ ಹೋಗೋಣ. ಈಗ ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ನಾವು ಮೊದಲನೇ ವಾರ ಮಾಡಿಸ್ಬೇಕು. ಅವುಗಳಿಗೆ ಸಂಬಂಧಿಸಿದ ಪೂರಕ ನಿಯಮಗಳನ್ನು ತಿಳಿತಾರೆ. ಇದರಾಗೆ ಚಟುವಟಿಕೆ ಏನು ಮಾಡಬೇಕು, ಮೊದಲನೇ ಘಟಕದ ಪೂರ್ಣಾಂಕಗಳ ಮೂಲ ಕ್ರಿಯೆಗಳಿಗೆ ಸಂಬಂಧಿಸಿದ ಗುಣಲಕ್ಷಣಗಳ ಬಗ್ಗೆ ವಿವರಿಸಲಾಗಿದೆ. ನಾವು ಮೌಲ್ಯಮಾಪನ ಏನು ಮಾಡಬೇಕು, 7ನೇ ತರಗತಿ ಅಭ್ಯಾಸ ಪುಸ್ತಕ ಭಾಗ 1ರಲ್ಲಿನ ಮೊದಲನೇ ಘಟಕದ 11ರಿಂದ 14ನೇ ಚಟುವಟಿಕೆಗಳನ್ನು ಬಳಸಿಕೊಳ್ಬೋದು. ಆಮೇಲೆ ಅಭ್ಯಾಸ ಪುಸ್ತಕದಲ್ಲಿನ ಭಾಗ 1ರಲ್ಲಿನ ಮೊದಲನೇ ಕಿರುಪರೀಕ್ಷೆಯನ್ನು ಮಾಡಬಹುದು. ಅಂದರೆ ಇಲ್ಲಿ ನಾವು ಪಾಠಗಳು ಶುರು ಮಾಡ್ಕೋಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಮಕ್ಕಳೇ. ವಾರ 2ರಲ್ಲಿ ಏನು ಮಾಡಬೇಕು, ವಿದ್ಯಾರ್ಥಿಗಳು ಪೂರ್ಣಾಂಕಗಳ ಗುಣಾಕಾರದ ಗುಣಲಕ್ಷಣಗಳನ್ನು ಪರಿಚಯಿಸ್ಬೋದು. ಆಮೇಲೆ ಒಟ್ಟು ಗುಣಾಕಾರ ಭಾಗಾಕಾರ ಇದೆ ಪೂರ್ಣಾಂಕಗಳ ಪಾಠದಲ್ಲಿ, ಅದನ್ನು ಮಾಡಬೇಕು. ನೆಕ್ಸ್ಟ್ 3ನೇ ವಾರದಲ್ಲಿ ಭಿನ್ನರಾಶಿ ಶುರು ಮಾಡಬೇಕು ಶಿಕ್ಷಕರೇ. ನೋಡ್ರಿ, 7ನೇ ತರಗತಿ ಅಭ್ಯಾಸ ಪುಸ್ತಕ ಭಾಗ 1ರಲ್ಲಿನ 2ನೇ ಘಟಕದ ಚಟುವಟಿಕೆಗಳು ಹಾಗೂ ಅಂತ್ಯದಲ್ಲಿ ನೀಡುವ ಘಟಕ ಪರೀಕ್ಷೆಗಳನ್ನು ಬಳಸಿಕೊಳ್ಬಹುದು. ಆಮೇಲೆ ವಾರ 4ರಲ್ಲಿ ನಾವು ಭಿನ್ನರಾಶಿಗಳ ಭಾಗಾಕಾರನ ಮಾಡಿಸ್ಬೇಕು. ಗಣಿತಕ್ಕೆ ಸಂಬಂಧಿಸಿದ ಆಟಗಳಲ್ಲಿ ಕಲಿಕಾರ್ಥಿಗಳು ಪಾಲ್ಗೊಳ್ಳುವಂತೆ ಮಾಡುವುದು. ಉದಾಹರಣೆಗೆ ಒಂದು ಸಂಖ್ಯೆಯನ್ನು ಮನಸ್ಸಿನಲ್ಲಿ ಕೊಟ್ಟು ಅದಕ್ಕೆ 7 ಸೇರಿಸಿ ಬರುವ ಉತ್ತರವನ್ನು 2 ಉಳಿಸಿ, ಈ ರೀತಿ ನಾವು ಆಟಗಳನ್ನು ಆಡಿಸ್ಬೋದು. ಅಂದರೆ ಗಣಿತದಲ್ಲಿ ನಾವು 2 ಪಾಠವನ್ನು ಸೆಪ್ಟೆಂಬರ್ನಲ್ಲಿ ನಾವು ಪೂರೈಸಬೇಕು ಶಿಕ್ಷಕರೇ. ಮತ್ತು ವಿಜ್ಞಾನದಲ್ಲಿ ಬಂದರೆ 1ನೇ ವಾರ ಚಲನೆಯ ವಿವಿಧ ಪ್ರಕಾರಗಳನ್ನು ಮತ್ತು ಅವುಗಳ ವೈಶಿಷ್ಟ್ಯವನ್ನು ಗುರುತಿಸ್ಬೋದು. ವೇಗ ಬದಲಾಗುವ ದಿಕ್ಕಿಗೆ ಅಂದರೆ ಚಲಿಸುವ ವಸ್ತುಗಳ ಬಗ್ಗೆ ನಾವು ತಿಳಿಸ್ಬೇಕು. ಲೋಲಕದ ರಾಶಿ, ವೇಗ, ಕಾಲ ನಕ್ಷೆಯನ್ನು ಬಿಡಿಸುವರು, ವೈಜ್ಞಾನಿಕ ಅನ್ವೇಷಣೆಗಳ ಬಗ್ಗೆ ಚರ್ಚಿಸುವರು, ತಾವು ಕಲಿತ ಜ್ಞಾನವನ್ನು ನಿತ್ಯ ಜೀವನಕ್ಕೆ ಅಳವಡಿಸಿಕೊಳ್ಳುವರು, ತಮಗೆ ದೊರೆತ ವಸ್ತುಗಳನ್ನು ಬಳಸಿಕೊಳ್ಳಲು ಸೃಜನಶೀಲತೆಯನ್ನು ತೋರುವರು, ಪೂರ್ವಗ್ರಹ ಮತ್ತು ಭಯಗಳಿಂದ ಮುಕ್ತರಾಗುವರು. ಈ ರೀತಿ ನಾವು ಮೌಲ್ಯಮಾಪನ ಏನು ಮಾಡ್ಬೋದು, ಚಲನೆಯ ವಿವಿಧ ಪ್ರಕಾರಗಳನ್ನು ಹೆಸರಿಸಿ ಹಾಗೂ ಅದರ ಚಾರ್ಟ್ ತಯಾರಿಸಿ. ಚಲನೆಯ ವಿವಿಧ ಪ್ರಕಾರಗಳನ್ನ ನಾವು ಮೊದಲನೇ ವಾರ ಮಾಡಬೇಕು. ಆಮೇಲೆ 2ನೇ ವಾರ ನೋಡ್ರಿ, ವಿದ್ಯಾರ್ಥಿಯೇ ಸ್ವತಃ ಸೂರ್ಯ ಗಡಿಯಾರವನ್ನು ತಯಾರಿಸಲು ಪ್ರೇರೇಪಿಸುವುದು, ಸರಳ ಲೋಲಕ ತಯಾರಿಸಲು ತಿಳಿಸಿ ಸೂಕ್ತ ಮಾರ್ಗದರ್ಶನ ಮಾಡುವುದು. ಮೌಲ್ಯಮಾಪನ ಏನು ಮಾಡಬೇಕು, ಸರಳ ಲೋಲಕದ ಮಾದರಿಯನ್ನು ತಯಾರಿಸಿ ಅವಧಿ, ಭಾರ, ಕಾಲಗಳನ್ನು, ಲೋಲಕದ ಉದ್ದ, ರಾಶಿ ಬದಲಾಯಿಸುವುದರಿಂದ ಆಗುವ ಬದಲಾವಣೆಗಳನ್ನು ಪಟ್ಟಿ ಮಾಡಿ. ವಾರ 3ನೇದೇನು, ವಿದ್ಯುತ್ ಉಪಕರಣಗಳ ಬಗ್ಗೆ ಮತ್ತು ಅವುಗಳ ಕಾರ್ಯಗಳನ್ನು ಗುರುತಿಸುವರು, ವಿದ್ಯುತ್ ಶಕ್ತಿಯ ವಿವಿಧ ಪರಿಣಾಮಗಳಿರುವ ವ್ಯತ್ಯಾಸ ಗುರುತಿಸುವರು, ಸರಳ ಪ್ರಯೋಗ ಮಾಡುವರು, ವಿದ್ಯುತ್ ಮಂಡಲಕ್ಕೆ ಹೆಚ್ಚು ವಿದ್ಯುತ್ ಕೋಶಗಳನ್ನು ಸೇರಿಸಿದಾಗ ಏನಾಗುತ್ತದೆ, ಪ್ರಕ್ರಿಯೆ ಮತ್ತು ಪರಿಣಾಮಗಳನ್ನು ಸಂಬಂಧೀಕರಿಸುವುದು. ಅಂದರೆ ವಾರ 3ರಲ್ಲಿ ವಿದ್ಯುತ್ ಪಾಠದ ಬಗ್ಗೆ ನಾವು ನೋಡ್ಕೋಬೇಕು, ಅಂದರೆ ಮಾಡಬೇಕು. ಸರಳ ವಿದ್ಯುತ್ ಮಂಡಲದ ನಕ್ಷೆ ರಚಿಸಿ ಮತ್ತು ಭಾಗಗಳನ್ನು ಗುರುತಿಸಿ ಸರಳ ವಿದ್ಯುತ್ ಮಂಡಲದ ಮಾದರಿ ತಯಾರಿಸಿ. ನೋಡ್ರಿ, ವಿಜ್ಞಾನ ವಾರ 3ರಾಗೆ ವಿದ್ಯುತ್ತನ್ನು ಮಾಡಬೇಕು. ಆಮೇಲೆ ವಿದ್ಯುತ್ ಕಾಂತೀಯ ಪ್ರೇರಣೆ ಆವಿಷ್ಕಾರದ ಬಗ್ಗೆ ಚರ್ಚಿಸುವರು. ಫೆಟ್ ಸಿಮ್ಯುಲೇಷನ್ ಬಳಸಿ ವಿದ್ಯುತ್ ಮಂಡಲದ ಕಲ್ಪನೆ ಮೂಡಿಸಿ ಅಂತ ಇದೆ. ಆಮೇಲೆ ವಾರ 4ರಲ್ಲಿ ಅದೇ ವಿದ್ಯುತ್ ಮಂಡಲದ ವಿದ್ಯುತ್ ಫ್ಯೂಸ್ನ ಅಗತ್ಯತೆಯನ್ನು ನೋಡುವರು. ಈ ರೀತಿ
ವಿದ್ಯುತ್ ಫ್ಯೂಸ್ನ ಅಗತ್ಯತೆಯನ್ನು ಚರ್ಚಿಸಿ ಅಂತ ನಾವು ಮೌಲ್ಯಮಾಪನ ಕೊಡ್ಬೋದು. ಈ ರೀತಿ ವಾರ 1ರಲ್ಲಿ ಏನು ಮಾಡಬೇಕು, ಚಲನೆಯ ವಿವಿಧ ಪ್ರಕಾರಗಳು, ವೇಗ ಮತ್ತು ಬದಲಾಗುವ ದಿಕ್ಕಿಗೆ ಅನುಗುಣವಾಗಿ ಚಲನೆಯ ವಿಧಗಳು, ಇಷ್ಟು ವಾರ 1ರಲ್ಲಿ. ಆಮೇಲೆ ವಾರ 2ರಲ್ಲಿ ಸೂರ್ಯ ಗಡಿಯಾರವನ್ನು ತಯಾರಿಸಲು ಪ್ರೇರೇಪಿಸಬೇಕು. ಆಮೇಲೆ ಸರಳ ಲೋಲಕ ತಯಾರಿಸಲು ನಾವು ಪ್ರೇರೇಪಿಸಬೇಕು. ವಾರ 3ರಲ್ಲಿ ವಿದ್ಯುತ್ತಿನ ಪಾಠ ಶುರು ಮಾಡ್ಕೊಂಡು ವಾರ 4ರಲ್ಲೂ ಕೂಡ ವಿದ್ಯುತ್ತನ್ನು ಮಾಡಬೇಕು. ಸಮಾಜ ವಿಜ್ಞಾನದಾಗೆ ವಾರ 1ರಲ್ಲಿ ಸೇತುಬಂಧ ಆಧಾರಿತ ಇತಿಹಾಸದ ಅರ್ಥ ಅಧ್ಯಯನದ ಮಹತ್ವ ತಿಳಿಯೋರು, ಪೌರನೀತಿ ಅರ್ಥ, ಭೂಗೋಳ ವಿಜ್ಞಾನದ ಅರ್ಥ, ಇಷ್ಟು. ವಾರ 2ರಲ್ಲಿ ಇತಿಹಾಸ ಅಧ್ಯಾಯ 1 ವಿಜಯನಗರದ ಅರಸು ಮನೆತನಗಳು, ವಿಜಯನಗರ ಅರಸರ ಸಾಧನೆಗಳು, ವಿಜಯನಗರ ಆಡಳಿತ, ಸಾಮಾಜಿಕ ಸ್ಥಿತಿ ಮುಂತಾದವುಗಳನ್ನು, ಮತ್ತು ಕಲೆ ವಾಸ್ತುಶಿಲ್ಪಗಳನ್ನು ವಾರ 2ರಲ್ಲಿ. ವಾರ 3ರಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ, ಜಿಲ್ಲೆಗಳ ಬಗ್ಗೆ, ಆಮೇಲೆ ಆಡಳಿತ ವಿಭಾಗ, ಬೆಂಗಳೂರು ವಿಭಾಗದ ಬಗ್ಗೆ, ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ತಿಳಿಸ್ಬೇಕು. ವಾರ 4ರಲ್ಲಿ ನಮ್ಮ ನಾಡಿನ ಕಲೆ, ಸಾಹಿತ್ಯ, ಕ್ರೀಡೆ ಮುಂತಾದ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಳ್ಬೇಕು. ಇದನ್ನು ಮಾಡೋಕ್ಕೆಲ್ಲ ವಿಡಿಯೋ ತುಣುಕುಗಳು, ಕ್ರೀಡಾಪಟುಗಳ ಪ್ರವಾಸಿ ಸ್ಥಳಗಳ ಚಿತ್ರಪಟಗಳನ್ನು ಇದು ಮಾಡಬೇಕು. ಮೌಲ್ಯಮಾಪನ ಏನು ಮಾಡಬೇಕು, ಕರ್ನಾಟಕದ ಪ್ರವಾಸಿ ಸ್ಥಳಗಳನ್ನು, ಪ್ರಸಿದ್ಧ ವ್ಯಕ್ತಿಗಳನ್ನು ಗುರುತಿಸಬೇಕು. ಆಮೇಲೆ ಕರ್ನಾಟಕದಲ್ಲಿನ ಜಿಲ್ಲೆಗಳನ್ನು ಹೆಸರಿಸಿ ಬೆಂಗಳೂರಿನ ಪ್ರವಾಸಿ ಸ್ಥಳಗಳನ್ನು ಗುರುತಿಸುವುದು. ಕರ್ನಾಟಕದ ನಕ್ಷೆ ಬಿಡಿಸಿ ಸ್ಥಳಗಳನ್ನು ಗುರುತಿಸುವುದು. ಅರಸರನ್ನು ಗುರುತಿಸುವುದು. ಮೌಖಿಕ ಪ್ರಶ್ನೆಗಳು. ವಿವಿಧ ಅರಸರುಗಳ ಚಿತ್ರಪಟದಲ್ಲಿ ನಾವು ವಿಜಯನಗರದ ಒಂದು ಅರಸರನ್ನು ಗುರುತಿಸುವುದು. ಈ ರೀತಿ ನಾವು ಮೌಲ್ಯಮಾಪನವನ್ನು ಮಾಡ್ಬೋದು. ಸಮಾಜ ವಿಜ್ಞಾನ ಇಷ್ಟು ನಾವು ಯಾವ್ಯಾವ ಒಂದು ಸಬ್ಜೆಕ್ಟಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯಾಗಮ ಏನೇನು ಮಾಡಬೇಕು ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿಗೆ